ಇವತ್ತು ಕರ್ನಾಟಕದಲ್ಲಿ ನಡೆದಂತಹ ಒಂದು ಘೋರ ಜ್ವಾಲೆ ಏನಿದೆ ಅಲ್ವಾ, ನಿಜಕ್ಕೂ ಎಲ್ಲರೂ ಕೂಡ ಮಮ್ಮಲ ಮರುಗ್ತಾ ಇದ್ದಾರೆ. ಚಿತ್ರದುರ್ಗದ ಗೊರಲತ್ತು ಬಳಿ ಆಗಿರುವಂಥ ಒಂದು ಘಟನೆ, 6 ಜನ ಸಜೀವವಾಗಿ ದಹನವನ್ನು ಹೊಂದಿದ್ದಾರೆ. ಆದರೆ ನಮ್ಮ ಪ್ರಶ್ನೆ ಇಲ್ಲಿ, ಖಾಸಗಿ ಬಸ್ಗಳು ಎಷ್ಟು ಸೇಫ್ ಪ್ರಯಾಣಕ್ಕೆ ಅಂಥೇಳಿ. ಯಾಕೆಂದರೆ ಬಹುತೇಕವಾಗಿ ಎಲ್ಲರೂ ಕೂಡ ಐಷಾರಾಮಿಯಾಗಿ ಹೋಗಬೇಕು, ನಾವು ಮಲ್ಕೊಂಡು ಆರಾಮಾಗಿ ಹೋಗಬೇಕು ಅಂಥೇಳಿ ಬಯಸ್ತಾರೆ. ಆದರೆ ಇಲ್ಲಿ ಆರಾಮಾಗಿ ಮಲಗಿದಂಥವರು ಮಸಣಕ್ಕೆ ಸೇರಿದ್ದಾರೆ. ಶವ ಪೆಟ್ಟಿಗೆಗಳಾಗ್ತಾ ಇದೆ ಸ್ಲೀಪರ್ ಬಸ್ಗಳು. ಕರ್ನೂಲ್ ದುರಂತ ನಮ್ಮ ಕಣ್ಣು ಮುಂದೆ ಇದೆ ರೀ. ಅದಾದ ಮೇಲೆ ನಡೆದಿರುವಂತಹ ಬಹುದೊಡ್ಡ ದುರಂತ ಇದು. ಕರ್ನಾಟಕದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಈ ಒಂದು ಘಟನೆಯಾಗಿದೆ. RTO ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ? ಸರ್ಕಾರ ಯಾಕೆ ಇರುವಂಥ ಕಾನೂನನ್ನು ಬಿಗಿಗೊಳಿಸ್ತಾ ಇಲ್ಲ? ಜೊತೆಗೆ ಖಾಸಗಿ ಬಸ್ಗಳ ಮಾಲೀಕರು ಹಣದಾಸೆಗೋಸ್ಕರ ಬೇಕಾಬಿಟ್ಟಿಯಾಗಿ ಸೇವೆಗಳನ್ನು ಕೊಡ್ತಾ ಇದ್ದಾರಾ? ಯಾಕಂದರೆ ಸಾರ್ವಜನಿಕರ ಪ್ರಾಣಕ್ಕೆ ಬೆಲೆನೇ ಇಲ್ಲ ರೀ. ಆರಾಮಾಗಿ ಕನಸು ಕಾಣ್ಕೊಂಡು ಮಲಗಿಕೊಂಡು ನಾವು ಹೋಗ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಬೆಳಕು ಹರಿಯಿತು ಅನ್ನುವಂಥ ಒಂದು ನಂಬಿಕೆ ಕೂಡ ಇಲ್ಲ. ಜೀವ ಭಯದಲ್ಲೇ ಮಲಗಬೇಕು ಅವರು. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನೋಡಿ. ಎಂತಿಂಥ ಕನಸನ್ನು ಕಟ್ಕೊಂಡವ್ರು ಇವತ್ತು ದಾರುಣವಾಗಿ ಸಾವು ಕಂಡಿದ್ದಾರೆ. ಮದುವೆ ಇತ್ತು ರೀ, ಮದುವೆ ಫಿಕ್ಸ್ ಆಗಿತ್ತು, ಹನಿಮೂನಿಗೆ ಹೋಗಿ ಬಂದಂಥವ್ರು, ಜೊತೆಗೆ ಏನೋ ದೊಡ್ಡ ಕನಸು ಆಸೆಗಳನ್ನು ಹೊತ್ತಂಥವ್ರು, ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಹೊರಟಂಥವ್ರು, ತಮ್ಮ ಕುಟುಂಬವನ್ನು ಭೇಟಿ ಮಾಡಬೇಕು ಅಂತಿದ್ದವರು, ಒಬ್ಬೊಬ್ರದ್ದು ಒಂದೊಂದು ಕತೆ. ಹಾಗಾಗಿನೇ ಇಲ್ಲಿ ಸಾಕಾಗಿ ಹೋಗಿದೆ. ಯಾವುದ್ರಲ್ಲಿ ಪ್ರಯಾಣ ಮಾಡಬೇಕಾಗಾದ್ರೆ ವಿಮಾನದಲ್ಲಿ ಹೋದರೆ ಅಲ್ಲೂ ಅಪಘಾತ ಆಗುತ್ತೆ. ನಾವು ಅಹಮದಾಬಾದ್ ನೋಡಿದ್ವಿ ದುರಂತವನ್ನು. ಬಸ್ಗಳಲ್ಲಿ ಓಡಾಡಿದರೆ ಹೀಗೆ, ಟ್ರೈನಲ್ಲಿ ಓಡಾಡಿದರೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಅವಘಡಗಳಾಗ್ತವೆ. ಇನ್ನು ಹೆಂಗೆ ಓಡಾಡಬೇಕು ಊರುಗಳಿಗೆ? ನಡ್ಕೊಂಡು ಹೋಗಬೇಕಾ, ಸೈಕಲ್ಗಳು ಹೋಗಬೇಕಾ ಅಂತ ಜನ ಕೇಳ್ತಾ ಇದ್ದಾರೆ ನಮ್ಮನ್ನ. ಹಾಗಾಗಿನೇ ಖಾಸಗಿ ಬಸ್ಗಳ ಒಂದು ಓಡಾಟ ಎಷ್ಟು ಸೇಫ್, ಅದರ ಸುರಕ್ಷತೆ ಹೇಗೆ ಮತ್ತು ಬಚಾವ್ ಹೇಗೆ ಆಗಬಹುದು ಅಂಥ ಸಂದರ್ಭದಲ್ಲಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ ನಿವೃತ್ತ ಪ್ರಾದೇಶಿಕ ಸಾರಿಗೆ ಆಯುಕ್ತರಾಗಿರುವಂಥ H. ರಾಜಣ್ಣ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ರಾಜ್ಯ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ನಟರಾಜ್ ಶರ್ಮಾ ಅವರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ನೇರವಾಗಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಸರ್ ನಿಮ್ಮಿಂದನೇ ಆರಂಭ ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಿರುವಂಥ ಒಂದೇ ಒಂದು ಪ್ರಶ್ನೆ, ಖಾಸಗಿ ಬಸ್ಗಳು ಓಡಾಡಲಿಕ್ಕೆ ಸೇಫ್ ಅಲ್ಲ, ಸಾವನ್ನ ಜೊತೆಗೇನೆ ಇಟ್ಕೊಂಡು ಓಡಾಡಬೇಕು, ನಂಬಿಕೆನೇ ಇಲ್ಲ, ಗ್ಯಾರಂಟಿನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಈಗ ಖಾಸಗಿ ಬಸ್ ಕಂಡ್ರೆ. ಸರ್ ಮೊದಲನೇದಾಗಿ ದೇಶದ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ. ಓಕೆ. ಇಡೀ ದೇಶದಲ್ಲಿ 71% ಖಾಸಗಿ ಬಸ್ಗಳಿದೆ. ಓಕೆ. ಇನ್ನು ಉಳಿದಂತ 29% ಇರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರದ STOಗಳನ್ನ ಗಣನೆಗೆ ತಗೊಂಡ್ರೆ ಉಳಿತಕ್ಕಂಥದ್ದು 29% ಮಾತ್ರ. ಸಾರಿಗೆಗೆ ಸಂಬಂಧಪಟ್ಟ ಫಸ್ಟ್ ಮೊದಲನೇದಾಗಿ ಹೈಯೆಸ್ಟ್ ಸೇಫ್ ಮತ್ತು ಲಕ್ಸುರಿಯನ್ನ ಕೊಟ್ಟಿರ್ತಕ್ಕಂಥದ್ದು ಖಾಸಗಿ ಸಾರಿಗೆ ಉದ್ಯಮ. ಓಕೆ. ಇವತ್ತು ಎಲ್ಲೋ ಒಂದು ಘಟನೆ ನಡೆದಿದೆ. ಆ ಘಟನೆಗೆ ನಿಜವಾಗ್ಲೂ ನಮಗೂ ಕೂಡ ಬಹಳ, ನಾನಿವತ್ತು ಸ್ಪಾಟ್ ಅಲ್ಲೇ ಇದ್ದೀನಿ. ಈಗಲೂ ಕೂಡ ನಾನು ಚಿತ್ರದುರ್ಗದ ಹೈವೇ ಅಲ್ಲೇ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀನಿ. ಮಧ್ಯಾಹ್ನ 12:30-1 ಗಂಟೆಯಿಂದ ಮಾನ್ಯ ಸಾರಿಗೆ ಆಯುಕ್ತರು ಬಂದಾಗ್ಲಿಂದ ಹಿಡಿದು ಈಗಲೂ ಇಲ್ಲೇ ಇದ್ದೀನಿ, ಸ್ಪಾಟ್ ಅಲ್ಲೇ ಇದ್ದೀನಿ. ಆದ್ರೆ ನಾವು ಎಲ್ಲಾ ರೀತಿಯಾದಂತ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಏನೇನು ಸವಲತ್ತುಗಳನ್ನ, ಸೇವೆಗಳನ್ನ ನಾವಿಲ್ಲಿ ಈ ಒಂದು ಸ್ಥಳದಲ್ಲಿ ಕೊಡ್ಬೇಕಾಗಿತ್ತು, ಎಲ್ಲವನ್ನು ಕೊಡುವಂತ ಕೆಲಸನ ಇವತ್ತು ಮಾಡಿದೀವಿ. ಇವತ್ತು ಏನು ವಾಹಿನಿ ಮೂಲಕ ತಮ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆಯಿಂದ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ. ರಾತ್ರಿ ಬೆಳಿಗ್ಗೆನೆ ನನಗೆ ಮಾರ್ನಿಂಗ್ 4:15 ಕಾಲ್ ಸ್ಟಾರ್ಟ್ ಆಯ್ತು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರೇ ನನಗೂ ಕಾಲ್ ಮಾಡಿದ್ದು, ಸರ್ ಈ ತರ ಆಗಿದೆ ಘಟನೆ, ಇದ್ರದ್ದು ಏನು ಅಂತ. ಸೊ ನನಗೆ ಅವಾಗ ಇನ್ನೂ ಮಾಹಿತಿ ಇರಲಿಲ್ಲ, ಬಟ್ ಮಾಹಿತಿಯ ಕೊರತೆ ನನಗೂ ಇತ್ತು, ಯಾಕೆಂದ್ರೆ ನಾನು ಸ್ಥಳದಲ್ಲಿ ಇಲ್ಲದೆ ಇರೋ ಕಾರಣದಿಂದ. ಆದ್ರೆ ಮಾಹಿತಿಯನ್ನ ಪಡೆದುಕೊಂಡ ತಂತ್ರ ಇವತ್ತು ನಾನು ಈಗ ನಿಮ್ಗೆ ವಾಸ್ತವ ಸ್ಥಿತಿಯನ್ನ ಹೇಳಲಿಕ್ಕೆ ಬಯಸ್ತೀನಿ. ಈಗ 4 ಜನ ಮಾತ್ರ ಬಸ್ನಲ್ಲಿ ದೊಡ್ಡವರು ಅಂದ್ರೆ ಅಡಲ್ಟ್ಸ್ ಸಾವನ್ನಪ್ಪಿದ್ದಾರೆ, 1 ಮಗು ಅಪ್ಪಿದೆ, 5 ಟೋಟಲ್ ಸಾವುಗಳು ಈ ಬಸ್ನಲ್ಲಿ ಸಂಭವಿಸಿರ್ತಕ್ಕಂಥದ್ದು. ಒಂದೇ ಒಂದು ಮಾತ್ರ ಡ್ರೈವರ್, ಏನು ಟ್ರಕ್ ಡ್ರೈವರ್ ಇವತ್ತು ಅಜಾಗರೂಕತೆಯಿಂದ ಬಂದು ಆಕ್ಸಿಡೆಂಟ್ ಮಾಡಿದ್ದಾನೆ, ಅವರ ಒಂದು ಸಾವು ಟ್ರಕ್ ಅಲ್ಲಿ ಫಸ್ಟ್ ಆಗಿರ್ತಕ್ಕಂಥದ್ದು ಸಾವು ಟ್ರಕ್ ಡ್ರೈವರ್ದು. ಯಾಕಂದ್ರೆ ಅವನೇ ಫಸ್ಟ್ ಆ ಒಂದು ಲಾರಿ ಬೆಂಕಿ ಹತ್ಕೊಂಡ ನಂತರ ಬಸ್ ಹತ್ಕೊಂಡಿರ್ತಕ್ಕಂಥದ್ದು. ಆ ಕಾರಣದಿಂದ ಬಸ್ ಲಾರಿ ಡ್ರೈವರ್ ಮೃತಪಟ್ಟಿದ್ದಾನೆ. ಕರ್ನೂಲ್ ದುರಂತ ಆದ್ಮೇಲೆ ಎಚ್ಚೆತ್ಕೊಳ್ಬೇಕಾಗಿತ್ತು. ನಾವೆಲ್ಲೋ ಬುದ್ಧಿ ಬಂತು ಅಂತ ಅನ್ಕೊಂಡಿದ್ವಿ ಸರ್.
ಅಲ್ಲ ಸೇಫ್ಟಿನೇ ಇಲ್ಲ, ನಮಗೆ ಊರು ತಲುಪ್ತೀವಿ ಅನ್ನೋದೇ ನಮಗೆ ನಂಬಿಕೆ ಇಲ್ಲ ಸರ್. ಅಂದರೆ ಅಲ್ಲ, ಸಾವು ಆಗುತ್ತೆ, ಓಕೆ, ಆಕಸ್ಮಿಕವಾಗಿ ಆಗಿದೆ, ಬೆಂಕಿ ಹೊತ್ಕೊಂಡಿದೆ, ಅಲ್ಲ ಸಾವಿನ ಸಂಖ್ಯೆ ಆದರೂ ಕಡಿಮೆ ಮಾಡ್ಬೋದಲ್ವಾ ಅಂತ. ಅಂದರೆ ಆ ರೀತಿಯಾದಂಥ ವಾತಾವರಣ ನಮ್ಗೆ ಕಾಣಿಸ್ತಾ ಇಲ್ಲ ದುರಂತಗಳಾದರೂ ಕೂಡ. ಸರ್, ಇವತ್ತು ತಾವೇನಾದ್ರೂ ಸ್ಥಳದಲ್ಲಿ ತಮ್ಮ ರಿಪೋರ್ಟರ್ಸ್ ಇದ್ರೆ ದಯವಿಟ್ಟು ಒಂದು ಫೋಟೋ ತರಿಸ್ಕೊಳ್ಳಿ. ಓಕೆ. ನಾನು ಬಸ್ ಹತ್ರ ಬಂದಾಗ ನಮ್ಗೆ ಕಣ್ಣಲ್ಲಿ ರಕ್ತ ಒಂದು ಬಿಟ್ಟು ಬೇರೆ ಇನ್ನೆಲ್ಲ ನಮ್ಗೆ ಅರಸ್ಬಿಟ್ಟಿದ್ದಾನೆ ಇವತ್ತು ದೇವ್ರು. ಒಬ್ಬ ಬಸ್ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ಬಸ್ ಮಾಲೀಕರಾಗಿದ್ರು, ನಾನು ಬಸ್ ಮಾಲೀಕನಾಗಿದ್ದೀನಿ. ನಮ್ಮ ಇಡೀ ವಂಶದ ಒಂದು ನಮ್ಮ ರಕ್ತದಲ್ಲಿ ಹರಿತಾ ಇರೋ ಕಾರಣದಿಂದ ಈ ಬಸ್ಸಿನ ಒಂದು ಇವತ್ತಿನ ಅವಶೇಷ ನೋಡಿದಾಗ ನಾನ್ ಫಸ್ಟ್ ನೋಡಿದಾಗ ಏನಪ್ಪಾ ಈ ಟಿವಿಗಳಲ್ಲೆಲ್ಲ ತೋರಿಸಿದ್ದು ನಿಜಾನೇನೋ ಅನ್ಕೊಂಬಿಟ್ಟೆ. 10, 11, 18 ಈ ತರ ತೋರಿಸ್ತಾ ಇದ್ದದ್ ನೋಡಿದಾಗ ನಿಜಾನೇನೋ ಅನ್ಕೊಂಬಿಟ್ಟೆ. ಆಮೇಲೆ ನಾನು ಇಲ್ಲಿಂದ ಶವಾಗಾರದ ಹತ್ರ ಹೋದಾಗ ಪೊಲೀಸ್ನವರು ಕೊಟ್ಟಂತ ಮಾಹಿತಿಯನ್ನ ನಾವು ಪಡೆದುಕೊಂಡಾಗ ಅವಾಗ ಅನ್ಸಿದ್ದು ಸರ್, ಇದು ನಮ್ಗೆ ಗೊತ್ತಾಗಿದ್ದು 5+1 ಅಂತ. ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಅವಘಡ ಸಂಭವಿಸಿದೆ. ಆದ್ರೆ ತಾವು ಬಹಳ ಕಡಿಮೆ ಆಗಿದೆ 5. ಇದಕ್ಕಿಂತ ದೊಡ್ಡ ದುರಂತ ಹಿಂದೆ ಒಂದು ಇನ್ನೊಂದು ಬಸ್ ಚಾಲಕ 40 ಜನ ಮಕ್ಕಳನ್ನ, ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡ್ ಬರ್ತಾ ಇದ್ದ. ಅವನು ಜಾಗರೂಕತೆಯಿಂದ ಕೂಡ, ಅದು ಖಾಸಗಿ ವಾಹನವೇ, ಅವನ ಜಾಗರೂಕತೆಯಿಂದ 40 ಸ್ಟೂಡೆಂಟ್ಸ್ ಅನ್ನ ಕಾಪಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾನೆ. ಅಂದ್ರೆ ಎಲ್ಲೋ ಒಂದ್ ರೀತಿ ಸರ್, ಇವತ್ತು ನಡೆದಂತ ಅವಘಡ ಪ್ರತಿಯೊಬ್ಬರ ಕೈ ಮೀರಿತ್ತು. ಒಂದು ಟ್ರಕ್ ಚಾಲಕನ ಅಜಾಗರೂಕತೆಯಿಂದ ಇವತ್ತು ಈ ಬಸ್ ನಲ್ಲಿ ದುರಂತ ನಡೆದಿದೆ. ಮತ್ತೆ ಯಾವ ಮಟ್ಟದಲ್ಲಿ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರಿ. ಖಂಡಿತ ಎಲ್ಲಾ ಪ್ರಿಕಾಷನ್ಸ್ ನಾವು ಇವಾಗ ಮಾಲೀಕರು ಆಫ್ಟರ್ ಏನು ಈ ಕರ್ನೂಲ್ ದುರಂತ ಆಯ್ತು ಅದಾದ ನಂತರ ನಾವು ತಗೊಂಡಿದೀವಿ ಸರ್. ಬರ್ತೀನಿ ಸರ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ ಸರ್ ನಾನು.